ವೀಕ್ಷಕರೇ ನಮಸ್ಕಾರ. ನಾನು ಶೇಜು. ನೀವು ನೋಡ್ತಾ ಇದ್ದೀರಾ JPM TV. ಸ್ವಚ್ಛ ಭಾರತ ಅಭಿಯಾನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿ ಮಾಡಿವೆ. ಮನೆ ಮನೆಗೆ ಕಸ ತುಂಬಲು ಗಾಡಿ ಬರುತ್ತಿದೆ. ನಗರಸಭೆಯವರು ಪ್ರತಿಯೊಂದು ಮನೆಗೆ ಟ್ರ್ಯಾಕ್ಟರ್ ಮುಖಾಂತರ ಹಾಗೂ ಸಣ್ಣ ಗಾಡಿಗಳನ್ನು ತೆಗೆದುಕೊಂಡು ಬಂದು ಕಸ ಚೆಲ್ಲದೆ ಸ್ವಚ್ಛವಾಗಿರಲೆಂದು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ರಾಮದುರ್ಗವನ್ನು ಕೂಡ ಸ್ವಚ್ಛವಾಗಿರಲಿ ಅಂಥೇಳಿ ಅವರು ಸಿಬ್ಬಂದಿಯವರು ಬಂದು ಕಸ ಗುಡಿಸಿಕೊಂಡು ಎಲ್ಲವನ್ನು ಕಲೆಕ್ಟ್ ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಆದರೂ ಕೂಡ ಅನೇಕ ಜನರು ಇದು ನಮಗೆ ಸಲ್ಲುವುದಿಲ್ಲ, ನಾವು ಮತ್ತೆ ಅದೇ ರೀತಿಯಾಗಿ ಅನ್ನುವ ಹಾಗೆ ದಿನನಿತ್ಯ ಕಸ ಚೆಲ್ಲುವುದು ಒಂದು ವಾಡಿಕೆಯಾಗಿಬಿಟ್ಟಿದೆ. ಏನಿದು ಅಂತಂದರೆ, ನಾವು ಸ್ವತಃ ಮುಂದೆ ನಿಂತು ನೋಡಿದಾಗ ಮುನ್ಸಿಪಾಲ್ಟಿಯ ನಗರಸಭೆಯ ಸಿಬ್ಬಂದಿಗಳು ಬಂದು ಸ್ವಚ್ಛ ಕಾರ್ಮಿಕರು ಬಂದು ಎಲ್ಲವನ್ನೂ ಸ್ವಚ್ಛ ಮಾಡಿಕೊಂಡು ಹೋಗಿ ಶಾಲೆಯ ಮುಂದೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದರು. ಅದು ಸಾಲದಂತೆ ಮತ್ತೆ ಮರುದಿನ ಅಲ್ಲಿ ತಿಪ್ಪೆಗುಂಡಿ ಮತ್ತೆ ಪ್ರತ್ಯಕ್ಷವಾಯಿತು. ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿತನ ನಾಗರಿಕರಲ್ಲಿ ಮೂಡ್ತಾ ಇದೆ. ಎಷ್ಟೊಂದು ಹೇಳಿದರೂ ನಾವು ಪ್ರಸಾರ ಮಾಡಿದರೂ ಕೂಡ ಮೇಲಿಂದ ಮೇಲೆ ಕಸ ತಂದು ಚೆಲ್ಲುವುದು ಇಲ್ಲಿ ದಿನನಿತ್ಯದ ಕೆಲಸವಾಗಿದೆ. ಇದರಿಂದ ರೋಗ ರುಜಿನಗಳು ಬರುವುದು ಖಂಡಿತ. ಗುರುಮಾತೆಯವರು ಹೇಳಿದ್ದಾರೆ, ಓಣೆಯ ಜನರು ಹೇಳಿದ್ದಾರೆ, ಹೋಗಿ JBM ನ್ಯೂಸ್ದವರು ಕೂಡ ಅಲ್ಲಿ ಅವರಿಗೆ ತಿಳಿ ಹೇಳಿದ್ದಾರೆ. ಮಕ್ಕಳನ್ನು ಶಾಲೆಗೆ ಕಳಿಸದೇ ಕೂಡ ಅಲ್ಲಿಯೇ ತಿರುಗಾಡುತ್ತಿರುತ್ತವೆ. ಈ ರೀತಿಯಾದಂತಹ ಒಂದು ಅನೇಕ ಘಟನೆಗಳು ನಾವು ಸಾರ್ವಜನಿಕಪಡಿಸಿದರೂ ಸಾರ್ವಜನಿಕರು ಇದಕ್ಕೆ ಕ್ಯಾರೆ ಅನ್ನುತ್ತಿಲ್ಲ ಮತ್ತು ಅದೇ ರೀತಿಯಾಗಿ ವರ್ತನೆ ಮುಂದುವರೆದಿದೆ. ಏನಿದು ವಿಶೇಷ ಎಲ್ಲವನ್ನೂ ಗಮನಿಸೋಣ. ಪ್ರತ್ಯಕ್ಷದರ್ಶಿಯಾಗಿ ತಾವು ಪೂರ್ಣ ಕಾಡಿ ಮತ್ತು ಇದರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನನ್ನುವುದನ್ನು ಹೇಳಿ. ವೀಕ್ಷಿಸೋಣ ಬನ್ನಿ. ನೋಡಿ, ನಮಗೆ ನಾವೇ ನಾಚಿಕೊಳ್ಳುವ ಹಾಗಿದೆ. ಏಕೆಂದರೆ ನಗರಸಭೆಯವರು ದಿನನಿತ್ಯ ಸ್ವಚ್ಛ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ಭಾರತ ಅಭಿಯಾನದಡಿ ನಗರದ ಮನೆ ಮನೆಗಳಿಗೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇರಬೇಕು ಅಂತ ಸರ್ಕಾರ ಎಚ್ಚರಿಕೆ ನೀಡಿದರು. ಹಾಗೂ ನಗರಸಭೆಯವರು ಎಷ್ಟು ಸ್ವಚ್ಛ ಮಾಡಿದರೂ ಸಾರ್ವಜನಿಕರಾದ ನಾವು ಕಸ ಮಾಡದೆ ನಮ್ಮ ಕರ್ತವ್ಯ ಹಾಗೂ ನಮ್ಮ ವರ್ತಿಸುತ್ತಿರುವ ಸಾಮಾನ್ಯವಾಗಿ ಕಂಡುಬರುತ್ತದೆ. ಬೆಳಗಾದ ತಕ್ಷಣ ನಗರಸಭೆ ಅಧಿಕಾರಿಗಳು ಅಂದರೆ ಸ್ವಚ್ಛತಾ ಕರ್ಮಿಗಳು ತಮ್ಮ ಆರೋಗ್ಯವನ್ನು ಬಲಿಗಿಟ್ಟು ನಗರ ಸ್ವಚ್ಛ ಮಾಡುವುದು ನಮ್ಮ ಕರ್ತವ್ಯವೆಂದು ತಮ್ಮ ಕರ್ತವ್ಯವನ್ನು ಪಾಲಿಸುತ್ತಾರೆ. ಆದರೆ ಸಾರ್ವಜನಿಕರಾದ ನಾವು ಇದೇ ನಮ್ಮ ಕರ್ತವ್ಯವೆಂದು ಹೊಲಸು ಮಾಡುವುದರಲ್ಲಿ ಹಿಂದೇಟು ಹಾಕುವುದಿಲ್ಲ. ಇದು ನೋಡಿದರೆ ತಮಗೆ ಗೊತ್ತಾಗುತ್ತದೆ, ಇದು ನಮ್ಮ ನಾಗರಿಕರೇ. ನಗರಸಭೆ ಸ್ವಚ್ಛತಾ ಕರ್ಮಿಗಳು ದಿನ ಬೆಳಗಾದರೆ ನಮ್ಮ ಮನೆಯ ಮುಂದೆ ಬಂದು ನಿಲ್ಲುವ ನಗರಸಭೆಯ ಟ್ರ್ಯಾಕ್ಟರ್ ಕಸ ತುಂಬಿಕೊಂಡು ಹೋಗುವಾಗ ಪ್ಲಾಸ್ಟಿಕ್ ಬೇರ್ಪಡಿಸಿ ಅನ್ಯ ವಸ್ತುಗಳನ್ನು ಸಹಿತ ಬೇರೆ ಬೇರೆಯಾಗಿ ವಿಂಗಡಿಸಿ ಅಷ್ಟೊಂದು ಕೊಬ್ಬು ನಾರುತ್ತಿರುವ ಹೊಲಸಿನಲ್ಲಿಯೂ ತಿಪ್ಪೆ ಥರ ಇರುವ ಅಲ್ಲಿ ಕೆಲಸ ಮಾಡುವುದು ನೋಡಿದರೆ ನಮಗೆ ನಿಜವಾಗಿಯೂ ನಾವೇ ಅರ್ಥೈಸಿಕೊಳ್ಳಬೇಕು. ಮಕ್ಕಳ ಶಾಲೆಯ ಮುಂದೆಯೇ ಸಾರ್ವಜನಿಕರು ಕಸ ಚೆಲ್ಲುವುದು ಅನಿವಾರ್ಯ ಎಂಬಂತೆ ಹಾಗೇ ಶಾಲೆಯ ಮುಂದೆ ಕಸ ಚೆಲ್ಲುತ್ತಾರೆ. ಈಗ ತಾನೇ ಸ್ವಚ್ಛ ಮಾಡಿಕೊಂಡು ಹೋದ ನಗರಸಭೆಯ ಕರ್ಮಚಾರಿಗಳು ಮತ್ತೆ ಈ ಕಸವನ್ನು ಗುಡಿಸಲು ಮತ್ತೆ ಬರಬೇಕು, ಒಳಚರಂಡಿ ಸ್ವಚ್ಛವಾಗಿರುವುದಿಲ್ಲ ಎಂದು ದೂರುವುದು ಎಷ್ಟು ಸರಿ? ಏಕೆಂದರೆ ಅಲ್ಲಿಯೇ ತೆಂಗಿನ ಚಿಪ್ಪು, ಕೋಳಿ ಪುಚ್ಚಗಳು, ಪ್ಲಾಸ್ಟಿಕ್ ಬಾಟ್ಲಿಗಳು ಇನ್ನಿತರ ಅನೇಕ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿಯೇ ತಂದು ಹಾಕುವುದು ಇಲ್ಲಿಯ ಜನರ ದಿನನಿತ್ಯ ಕೆಲಸವಾಗಿದೆ. ಗೊಬ್ಬು ನಾರುವುದನ್ನು ಕಂಡು ಜನರು ಇಲ್ಲಿ ದಾಟಿ ಹೋಗಬೇಕಾದರೆ ಮೂಗು ಮುಚ್ಚಿಕೊಂಡು ತಿರುಗಾಡಬೇಕು. ಇವರಿಗೆ ನೀವು ಕಸ ಚೆಂದು ಚೆಲ್ಲಿರಿ, ಸರಿಯಲ್ಲ, ಎಲ್ಲರೂ ನಿಮ್ಮ ಜನರ ಇಲ್ಲಿ ಕಸ ತಂದು ಚೆಲ್ಲುತ್ತಾರೆ ಅಂತ ಹೇಳಿದರೂ ತಮ್ಮ ಮನೆಯ ಮುಂದೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ತಮ್ಮ ಮಕ್ಕಳಿಗೆ ಸ್ವಚ್ಛವಾದ ತಮ್ಮ ಮನೆಯ ಹಾಗೂ ತಾವು ತಂದಂತಹ ದಿನಬಳಕೆಯ ತ್ಯಾಜ್ಯ ವಸ್ತುಗಳನ್ನು ಶಾಲೆಯ ಮುಂದೆ ತಂದು ಬೀಸಾಕಬೇಡಿ ಅಂತ ಸಾಕಷ್ಟು ಸಲ ಹೇಳಿದರೂ ಮತ್ತೆ ಮತ್ತೆ ಕಸ ತಂದು ಅಲ್ಲಿಯೇ ಒಗೆಯುವುದು ಇಲ್ಲಿಯ ಸಾರ್ವಜನಿಕರ ದಿನನಿತ್ಯದ ಕೆಲಸವಾಗಿದೆ.
ಈಗಲಾದರೂ ಎಚ್ಚೆತ್ತುಕೊಂಡು ಸಾರ್ವಜನಿಕರು ಅನಾಗರಿಕತೆಯಿಂದ ನಾಗರಿಕರಾಗಬಹುದು ಅಂತ ಕಾದು ನೋಡಬೇಕಾಗಿದೆ. ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ, ಅಂದರೆ ವಾರ್ಡ್ ಮೆಂಬರ್ ಕೂಡ ನಿಷ್ಕಾಳಜಿಯಿಂದ ಹಿಂತಿರುಗಿಯಾಗಿ ಗೊಬ್ಬು ನಾರುವ ಪರಿಸ್ಥಿತಿ ಆಗುವುದರಲ್ಲಿ ಸಂದೇಹವಿಲ್ಲ. ವಾರ್ಡ್ ಮೆಂಬರ್ ಆರಿಸಿ ಬಂದರೆ ಮಾತ್ರ ಸಾಲದು, ಸ್ವಚ್ಛತೆ ಹಾಗೂ ಆ ವಾರ್ಡಿನ ನಡೆಯುವಂಥ ಸಾರ್ವಜನಿಕ ದುರ್ನಡತೆಗಳ ಬಗ್ಗೆಯೂ ಗಮನವಿರಬೇಕು. ಯಾರೇ ತಪ್ಪು ಮಾಡಿದರೂ ಅವರಿಗೆ ಸರಿಪಡಿಸಬೇಕು. ಅದು ಕೂಡ ಆರಿಸಿ ಬಂದ ಜನಪ್ರತಿನಿಧಿಯ ಕರ್ತವ್ಯ. ರಿಕ್ವೆಸ್ಟ್ ಟು ಆನ್ ಚೀಫ್ ಆಫೀಸರಿಗೆ ನಮ್ಮ ಹಂಬಲ್ ರಿಕ್ವೆಸ್ಟ್ ಏನಂದರೆ, ಇಲ್ಲಿ ಸಾಕಷ್ಟು ಸಲ ನಾವು ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟಿವಿ. ಅವರು ನಮ್ಮ ಕಂಪ್ಲೇಂಟಿಗೆ ಉತ್ತರವಾಗಿ ಎಲ್ಲರೂ ಕಳಿಸಿ ಅದನ್ನೆಲ್ಲ ಕ್ಲೀನೂ ಮಾಡ್ಸ್ಯಾರ. ಆ ಕ್ಲೀನ್ ಮಾಡಿಸಿದ್ದು ಮರುದಿವ್ಸ ಮುಂಜಾನೆ ಕ್ಲೀನ್ ಆಗ್ತೈತಿ, ಸಂಜೆ ಮುಂದೆ ಮತ್ತೆ ಅದು ಬಂದು ಬೀಳ್ತೈತಿ. ಸೊ ಇದಕ್ಕೇನು ಇಲ್ಲಿ ಇರುವಂತಹ ಈ ಏರಿಯಾದಲ್ಲಿ ಇರುವಂತಹ ಜನರಿಗೇನು ಬುದ್ಧಿ ಇಲ್ಲೋ ಏನು ಇದ್ರ ಬಗ್ಗೆ ಮತ್ತೇನು ಆಫೀಸರ್ಸ್ ಏನು ಕ್ರಮ ತೊಗೋತಾವ ಇಲ್ವೋ ಏನು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಸ್ಟ್ರಿಕ್ಟಾಗಿ ನೀವು ಕ್ರಮ ತೊಗೋಬೇಕಂತ ಹೇಳಿ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಚೀಫ್ ಆಫೀಸರ್ ಓನ್ಲಿ. ಮತ್ತು ನಮ್ಮ ಶಾಲೆ ಹಿಂದುಗಡೆ ಇರುವ ಘಟಾರು ಒಂದಿದೆ, ಅಲ್ಲಿ ಇಂಥ ಸ್ಮೆಲ್ ಹೊಡಿತೈತಿ ಅಂದ್ರೆ ಅದು ಏನು ಯಾವ ಸ್ಮೆಲ್ ಅನ್ನೋದು ನಾವು ಕಂಡುಹಿಡಿಯೋಕೆ ಬರಲ್ಲ. ಸಮ್ಟೈಮ್ಸ್ ನಾವು ಏನು ಮಾಡೀವಿ ಅಂದ್ರೆ, ಇದು ನಮ್ಮ ಲ್ಯಾಬರೇಟರಿದ ಎಲ್ಲೇ ವಾಸನೆ ಅಂತೇಳಿ ನಾವು ಇನ್ ಅ ಡೇ 4-5 ಟೈಮ್ಸ್ ನಾವು ಕ್ಲೀನ್ ಮಾಡಿ ಚೆಕ್ ಮಾಡಿದಾಗ ಗೊತ್ತಾಯ್ತು ನಮ್ಗೆ ಅದು ಹಿಂದಿನ ವಾಸನೆ ಹೊಡ್ಯಾಕತ್ತೈತೆ ಅಂತೇಳಿ. ನಾವು ಇಲ್ಲಿ ಬದುಕುದು ಹೆಂಗೆ ಮಕ್ಕಳು ಕರ್ಕೊಂಡು, ದಿಸ್ ಇಸ್ ದ ಮ್ಯಾಟ್ರ್. ಇದು ಮಕ್ಕಳಿಗೆ ಬಂದಾಗ ಆ್ಯಕ್ಚುಲಿ ಆಫೀಸರ್ಸ್ ಇದನ್ನು ಒಂದಿಷ್ಟು ದಯಮಾಡಿ ಇದಕ್ಕೊಂದು ಕ್ರಮ ತೊಗೊಳ್ಳೇಬೇಕು. ಇಲ್ಲ ಅಂದ್ರೆ ನಮಗೆ ಏನು ತೊಂದರೆ ಆಗ್ತೈತೆ ಅಂದರೆ, ಇಲ್ಲಿ ಅಡ್ಮಿಷನ್ಗೆ ಬಂದವರು ಯಾಕ್ರಿ ಎಲ್ಲರೂ ಮೊದಲು ಅಚ್ಚಿ ಕಡೆ ಆ ಸೈಡ್ ಈ ಸೈಡ್ ನೋಡ್ತಾರೆ. ಇದು ಏನು ತಿಪ್ಪಿ ಒಂದು ತಿಪ್ಪಿ ಗುಂಡಿ ಇತ್ತಂದ್ರೆ ಅದಕ್ಕೊಂದು ಹೆಸರು ಕೊಡ್ರಿ. ಇದು ಏನೂ ಮಾಡ್ಲಾರ್ದ ಬರೀ ಒಣಗಿನವ್ರನ್ನ ಬರೀ ರಾತ್ರಿ ತಂದು ಚಲ್ತಾರಂತೆ. ಇಬ್ಬರನ್ನಲ್ಲಿ ಕಾವಲ ಇಟ್ಬಿಡ್ಬೇಕು ಅವರು, ಯಾರು ಚೀಫ್ ಆಫೀಸರ್. ಸೊ ಇದು ಚೀಫ್ ಆಫೀಸರ್ಗೆ ನಾನು ಹೋಗಿ ಖುದ್ದು ಹೇಳಕ್ಕಿದ್ದೀನಿ, ಇಲ್ಲೇನ್ರ ನೀವು ಇಷ್ಟೇ ಪ್ರಸಾರ ಮಾಡಿ ಇದು ಇಷ್ಟೇ ಅಂದ್ರೆ ಸುಧಾರಿಸ್ಕೊಳ್ಳಿಲ್ಲ ಅವ್ರು ಅಂದ್ರೆ ನಾವು ಮತ್ತೆ ಚೀಫ್ ಆಫೀಸರ್ ಕಡೆ ಹೋಗೀವಿ. ಇಲ್ಲಿದ ಕಲಾದಗಿ ಮೆಂಬರ್ ಇದ್ದಾರೆ, ಅವ್ರಿಗೂ ಭಾಳ ಸಲ ಹೇಳೀವಿ ನಾವು, ಇಲ್ಲ ಅಲ್ಲೇ ನಾವು ಒಂದು ಬೇರೆ ಏನರ ಐಡಿಯಾ ಮಾಡ್ತೀವಿ ರೀ ಬಿಡ್ತೀವಿ ನೋಡ್ರಿ, ಎಲ್ಲೆಲ್ಲಿ ಅವರ ಬಂದು ಇಲ್ಲಿ ಒಗೆದು ಹೋಗ್ತಾರೆ. ಈಗ ಹಾದು ಹೋಗೋ ಮಂದಿಗೆ ಕೂಡ ಇಲ್ಲಿ ಸಟ್ಟ ಒಗೆದು ಹೋಗಕ್ಕಂದ್ರೆ ಅವ್ರಿಗೆ ಅಷ್ಟು ಈಸಿ ಆಗೈತಿ. ಈಗ ನೋಡ್ರಿ ನಮ್ಮ ಕಣ್ಣು ಮುಂದೆ ನೋಡ್ರಿ ಒಬ್ರು ಒಗೆದು ಹೋದ್ರು, ಏನೂ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಏನು ಕ್ರಮ ತೊಗೋತೀರಿ ನೀವು ತೊಗೊಳ್ಳೇಬೇಕು. ಚೀಫ್ ಆಫೀಸರ್ ಆದವ್ರು ತೊಗೊಳ್ಳೇಬೇಕು. ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಅವ್ರಿಗಂತರೂ ಭಾಳಷ್ಟು ಸಲ ನಾವು ಅಪ್ಲಿಕೇಶನ್ ಮಾಡೀವಿ. ಆಮೇಲೆ ಆ ಕಲಾದಿಗೆ ಅವ್ರಿಗಂತರೂ ಭಾಳಷ್ಟು ಸಲ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ, ಅದ ಪ್ರೊಸೆಸ್ ಐತಿ. ಬರೀ ಇದೆ ಈ ರೀತಿಯಾದಂಥ ಸಮಸ್ಯೆಗಳು ಇಲ್ಲಿ ಇವೆ. ಈಗಾಗಲೇ ನಗರಸಭೆಯವರು ಬಂದು ಇಲ್ಲಿ ಸ್ವಚ್ಛ ಮಾಡಿ ಹೋಗಿದ್ದಾರೆ. ಆದರೂ ಸಹ ಜನ ಸ್ವಚ್ಛತೆ ಕಾಪಾಡಿಕೊಳ್ಳುತ್ತಿಲ್ಲ. ಕೋಳಿ ಪುಚ್ಚ ತೆಗಿಯೋದು ಅದು ನೋಡಿದ್ರೆ ಗೊತ್ತಾಗತ್ತೈತಿ. ತೆಗಿಯುವಂಥ ಬರೀ ಬಾಟ್ಲಿಗಳು, ಇವ ಕೋಳಿ ಪುಚ್ಚ, ಇವು ಪ್ಲಾಸ್ಟಿಕ್, ಅದ್ರಾಗ ಇವು ಹಂದಿಗಳದ್ದು ಒಂದು ದೊಡ್ಡ ದರ್ಬಾರ್ ಇಲ್ಲೇ ಚಲ್ತಾರ, ಇಲ್ಲೇ ಬರ್ತಾವಲ್ಲ. ಮಗ್ಗಲ್ಕ ಸಾಲಿ ಓಣಿ ಗಾಡಿ ಬರ್ತಾವ ಖರೆ ಏನು ನೋಡ್ರಿ. इधर यो वहाँ सटने का हुआ गाड़ी आई थी, उसमें भाने आता नहीं, मुसरी में नहीं ले तो अलग कहीं भी भाग बाहर सटकाने का दूर. अब देखो क्या हो, हाँ पानी घर के सामने सटना, वहाँ से घर सामने गटर बनाई तो मंदिर है ना, वहाँ पे नहीं मंदिर है करके गटर है कि नहीं सामने, वहाँ सामने है कि नहीं गटर, वहाँ बना. ये देख बाजू में साल है, देखो जानवर है, देख कुत्ते बच्चे फिरते हैं.